ಹಿಂದೆ ಗ್ರಾಮ ಠಾಣ ಒಳಗಡೆ ಇರುವಂತಹ ಆಸ್ತಿಗಳೇನಿದ್ದಾವೆ, ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು, ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಆ ಪ್ರಾಪರ್ಟಿಗಳಿಗೆ. ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತ ಹೇಳಿದ್ರೆ ಬೇಸಿಕ್ಕಾಗಿ ಅದು ಸರ್ವೆ ಆಗಬೇಕು. ಇಂದಿನಿಂದ ಕೂಡ ಗ್ರಾಮ ಠಾಣ ಆಸ್ತಿಗಳ ಸರ್ವೆ ಆಗಿಲ್ಲ. ಸೊ ಹಾಗಾಗಿ ಈಗ ಗ್ರಾಮ ಠಾಣ ಆಸ್ತಿಗಳದ್ದು ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ, ಅಲ್ಲಿ ಮನೆ ಏನಿದೆ ಅಂತ ಫೋಟೋನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ, ಅದರ ಜೊತೆಗೆ ಸ್ಕೆಚ್ಚನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕಾ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಕೆಲಸವನ್ನು ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ. ಮಾರ್ಚ್ ಎಂಡ್ ಒಳಗಡೆ ಎಲ್ಲ ಕಡೆ ಗ್ರಾಮ ಠಾಣ ವ್ಯಾಪ್ತಿಯಲ್ಲಿ ಡ್ರೋನ್ ಫ್ಲೈಯಿಂಗನ್ನು ಮುಗಿಸಿ ಅವರಿಗೆಲ್ಲ ಪ್ರಾಪರ್ಟಿ ಕಾರ್ಡನ್ನು ಕೊಡುವಂತಹದ್ದು ಕೆಲಸನೂ ಕೂಡ ಈಗ ಆಲ್ರೆಡಿ ಕೆಲವು ಕಡೆ ಶುರು ಮಾಡಿದ್ದೇವೆ. ಮುಂದಿನ ವರ್ಷ ಅಂದರೆ ಮಾರ್ಚ್ 26ರ ಒಳಗಡೆ ಆದಷ್ಟು ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ಸನ್ನು ಇಶ್ಯೂ ಮಾಡಬೇಕು ಅಂತ. ಇದು ಒಂದು ಲಾಂಗ್ ಟರ್ಮ್ ಅವರ ಆಸ್ತಿಗೆ ಒಂದು ಮಾಲೀಕತ್ವದ ಗ್ಯಾರಂಟಿ ಕೊಟ್ಟಂಗೆ ಆಗುತ್ತೆ. ಸೊ ಇದು ಭಾಳ ಕಾಲಕ್ಕೆ ಉಳಿಯುವಂಥ ಕೆಲಸ, ಈ ಹಿಂದೆ ಆಗಿಲ್ಲ. ಅದನ್ನ ಈಗ ನಾವು ಒಂದು ಕ್ಯಾಂಪೇನ್ ಮೋಡಲ್ಲಿ ತಗೊಂಡಿದ್ದೇವೆ. ಈ ಏನಿದ್ರೆ ಅದನ್ನ ಮಾರ್ಕ್ ಮಾಡ್ತೇವೆ. ವಸ್ತು ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರಸ್ತೆ ಇದ್ರೆ ಊರಿನಲ್ಲಿ ಅದನ್ನ ರಸ್ತೆ ಅಂತ ಮಾರ್ಕ್ ಮಾಡ್ತೇವೆ. ಅವ್ರ ಮನೆ ಎಷ್ಟಿದ್ರೆ ಅಷ್ಟಕ್ಕೆ ನಾವು ಅವ್ರ ಹೆಸರಿಗೆ ಪ್ರಾಪರ್ಟಿ ಕಾರ್ಡನ್ನು ಕೊಡ್ತೇವೆ. ಸರ್, ಈಗ 22 ಲಕ್ಷ ಪ್ರಾಪರ್ಟಿಗಳಿಗೆ 60 ಲಕ್ಷಕ್ಕಿಂತ ಹೆಚ್ಚು ಮಾಲೀಕರಿದ್ದಾರೆ ಅಂತ ಹೇಳ್ತಾರೆ. ಸೊ ಅದನ್ನು ಏನಾಗಿದೆ, ಈಗ ಮಲ್ಟಿ ಓನರ್ RTC ಅಂತ ಕರಿತೇವೆ. ಜಂಟಿ ಮಾಲೀಕರು ಅಲ್ಲದೆ ಒಂದೇ RTCಯಲ್ಲಿ ಇಬ್ಬರು ಬೇರೆ ಬೇರೆ ಸಂಬಂಧ ಇಲ್ಲದೆ ಇರುವಂಥವರು ಜಮೀನುಗಳು ಒಂದೇ RTCಯಲ್ಲಿ ಇದೆ. ಇದು ನಮ್ಮ ಕಂದಾಯ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಅವ್ರ ಜಮೀನಿಗೆ ಸಪ್ರೇಟ್ RTC ಇರಬೇಕು. ಆದರೆ ಇದು ಇಂದಿನಿಂದ ಕೂಡ ಈ ಕೆಲಸ ಸರಿಯಾಗಿ ಕಾಲಕ್ಕೆ ಆಗಿಲ್ಲ. ಆದ್ದರಿಂದ ಎಲ್ಲ ಒಂದೊಂದು RTCಯಲ್ಲಿ 2, 3, 10 ಜನ ರೈತರು ಒಂದೊಂದು RTCಯಲ್ಲಿ ಇದ್ದಾರೆ. ಇದನ್ನು ಭವಿಷ್ಯದಲ್ಲಿ ಅವರಿಗೆಲ್ಲ ಆದಷ್ಟು ಅವ್ರವ್ರದ್ದೇ ಸಪ್ರೇಟ್ RTC ಮಾಡಿಕೊಡ್ಬೇಕು ಅಂದರೆ ಅವರಿಗೆ ಸರ್ವೆ ಆಗಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಕೆಲವರು ವಾಲಂಟಿಯರಿಲಿ ಒಪ್ಕೊಳ್ಳೋರಿದ್ದಾರೆ, ಇನ್ನು ಕೆಲವರು ಫ್ಯಾಮಿಲಿ ಜಂಟಿ ಓನರ್ಸ್ ಇರ್ತಾರೆ. ಅದು ಜಮೀನು ಆಸ್ತಿ ತೀರೋಗಿರೋರ ಹೆಸರಿನಲ್ಲಿ ಇರುತ್ತೆ. ಅದರ ವಾರಸುದಾರರು ಕೆಲವರು ಒಪ್ಕೊಂಡು ನಾವು ಮಾಡಿಕೊಡಿ ಅಂತ ಕೇಳೋರಿದ್ದಾರೆ. ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಸಹಮತ ಇಲ್ಲದೆ ಇರೋರು ಕೂಡ ಇದ್ದಾರೆ. ಅಂಥ ಆಸ್ತಿಗಳು ಇವತ್ತು ಸುಮಾರು 52 ಲಕ್ಷ ಆಸ್ತಿಗಳು ತೀರಿ ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ರಾಜ್ಯದಲ್ಲಿ. ಕೇಂದ್ರ ಸರ್ಕಾರನೂ ನಮಗೆ ಈಗ ಸೂಚನೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ರೆಕಾರ್ಡ್ಸನ್ನು ಅಪ್ಡೇಟ್ ಮಾಡಬೇಕು. ಸಬ್ ಡಿವಿಷನ್ ಆಗಬೇಕು. ಸಬ್ ಡಿವಿಷನ್ ಅಂದರೆ ಅವರವರ ಹಿಸ್ಸಾ ಪ್ರಕಾರವಾಗಿ ಅವರಿಗೆ ನೀವು ಸಪ್ರೇಟ್ RTC ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಸೂಚನೆ ಅಷ್ಟೇ ಅಲ್ಲ, ಮಾಡಿದರೆ ಇದಕ್ಕೆ ರಾಜ್ಯಗಳಿಗೆ ಪ್ರೋತ್ಸಾಹ ಧನನೂ ಸಿಗುತ್ತೆ, ಮಾಡಲೇಬೇಕು ನೀವು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗೂ ಇನ್ನು ಮುಂದೆ PM ಕಿಸಾನು ಹಣ ರೈತರಿಗೆ ಸಿಗಬೇಕಾದ್ರೆ ಅದರಲ್ಲೂ ಕೂಡ ಈ ಹಿಸ್ಸಾ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಗೆಲ್ಲ ಇರೋದ್ರಿಂದ ಪೌತಿ ಖಾತೆ ಆಂದೋಲನವನ್ನು ಮಾಡಿ ಅದರ ಮುಖಾಂತರ ಎಲ್ಲೆಲ್ಲಿ ವಾರಸುದಾರರಲ್ಲಿ ಒಪ್ಪಿಗೆ ಇದೆ ಅಂಥ ಕಡೆ ಅವ್ರವ್ರ ಹೆಸರಿಗೆ ಪಾಣಿ ಮಾಡಿ ಅವ್ರಿಗೆ ಸ್ಕೆಚ್ ಮಾಡಿ ಸಪ್ರೇಟ್ ಅವ್ರಿಗೆ RTCಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಸೊ ಇದು ರೋಡ್ ಮ್ಯಾಪ್ ನಮ್ಮದು, ಅದನ್ನು ಆರಂಭ ಮಾಡ್ತೇವೆ.